ಮಲೆನಾಡಿಗೆ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಮೋದಿ ಅವರನ್ನ ಸ್ವಾಗತಿಸಲು ವಿಶೇಷ ಉಡುಪಿನೊಂದಿಗೆ ಇಲ್ಲಿ ಬಂಜಾರ ಸಮುದಾಯದ ಯುವತಿಯರು ಮಹಿಳೆಯರು ಆಗಮಿಸುತ್ತಿರುವಂಥದ್ದು. ಅವ್ರನ್ನ ದೃಶ್ಯಾವಳಿಗಳಲ್ಲಿ ತೋರಿಸ್ಬೋದು ನೋಡಿ. ಆ ವಿಶೇಷ ವೇಷಭೂಷಣವನ್ನು ತೊಟ್ಟು ಪ್ರಧಾನಿಯವರ ಆಗಮನಕ್ಕೆ ಸಿದ್ಧತೆನ ಮಾಡ್ಕೊಂಡಿರುವಂಥದ್ದು. ಅವ್ರನ್ನ ಮಾತಾಡಿಸ್ತೇನೆ ಏನು ಅಂತೇಳಿ. ಮೇಡಮ್, ಇವತ್ತು ನೀವು ಪ್ರಧಾನಿಯವರನ್ನ ಸ್ವಾಗತ ವಿಶೇಷ ನಿಮ್ಮ ಬಂಜಾರ ಸಂಸ್ಕೃತಿಯ ಡ್ರೆಸ್ಸನ್ನು ಹಾಕೊಂಡ್ಬಂದಿದ್ದೀರಾ, ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ. ನಮ್ಮ ಫ್ಯೂಚರ್ ನಮ್ಮ ಕೈಯಲ್ಲಿ ಹೇಗಿರುತ್ತೋ ಹಾಗೆ ಮುಂದೆ ತರೋರ್ನ ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಒಳ್ಳೆಯವ್ರನ್ನ ವ್ಯಕ್ತಿನ ತರಬೇಕು. ಹಾಗಾಗಿ ನಾವು ಮೋದಿಗೆ ವೋಟ್ ಹಾಕೋಣ ಅಂತ ಕೇಳ್ಕೊಂತೀನಿ. ಮೇಡಮ್, ಎಲ್ಲಿಂದ ಬಂದಿರೋದು? ಎಷ್ಟು ಜನ ಇದ್ದೀರಾ? ಕುಂಚನಹಳ್ಳಿಯಿಂದ ಬಂದಿದ್ದೀವಿ. ಕುಂಚನಹಳ್ಳಿ 50 ದಿನ ಬಂದೀವಿ. ಅನ್ಸುತ್ತೆ ನಮಗೆ ಮತ್ತೊಮ್ಮೆ ಮೋದಿ ಬರಲಿ ಅಂತ ಅನಿಸ್ತಿದೆ ಮೇಡಮ್. ಮೋದಿಯವರು ಮತ್ತೊಮ್ಮೆ ಬರಬೇಕು ಅಂತ ಕೇಳ್ಕೊತೀವಿ. ಮೋದಿಯವರು ಬರಬೇಕಂತ ಕೇಳ್ಕೊತೀವಿ. ನಮಸ್ತೆ ಎಲ್ಲ. ಈ ಒಂದು ಪ್ರೋಗ್ರಾಮ್, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಂತಹ ಜನಾಂಗಕ್ಕೂ ಸಹ ಒಂದು ಅವಕಾಶ ಇದೆ ಅಂತಂದರೆ ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಮೋದಿಜಿಗೆ ಸದಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇನ್ನು ನಾವು ಮೋದಿಜಿಯವ್ರ ಬಗ್ಗೆ ಹೇಳ್ಕೊತ ಹೋದ್ವಿ ಅಂತಂದರೆ ಬಹಳಷ್ಟು ವಿಷಯಗಳನ್ನು ಹೇಳ್ತೀವಿ. 1, 2 ಸಾವಿರಾರು ಕೆಲಸಗಳನ್ನು ಮಾಡಿದ್ದಾರೆ. ಈಗ ಎಷ್ಟು ಜನ ಬಂದಿದ್ದೀರಾ ನೀವು ಅಂತೇಳಿ, ಎಲ್ಲಿಂದ ಬಂದಿರಾ, ಎಷ್ಟು ಜನ ಬಂದಿದ್ದೀರಾ, ಹೇಗೆ ಅನ್ಸುತ್ತೆ? ಫಸ್ಟ್ ಟೈಮ್ ಮೋದಿ ಅವ್ರನ್ನ ಭೇಟಿ ಆಗ್ತಿದ್ದೀರಾ, ತುಂಬಾ ಹತ್ತಿರದಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಮಗೆ. ಸರ್, ಈ ಜಗತ್ತಲ್ಲಿ ನಮ್ಮಂತಹ ಪುಣ್ಯವಂತರು ಮತ್ತೆ ಯಾರು ಇಲ್ಲ ಅಂತ ಅನ್ನೋದನ್ನ ಭಾವಿಸ್ತೀವಿ ಸರ್. ಯಾಕಂತಂದ್ರೆ ಅಂತಹ ಒಂದು ಪ್ರಧಾನ ಮಂತ್ರಿಯನ್ನ ನಾವು ಇಷ್ಟು ಹತ್ರದಿಂದ ನೋಡ್ತೀವಂತಂದ್ರೆ ನಾವೇ ಭಾಗ್ಯಶಾಲಿಗಳು ಅಂತ ಅನ್ಕೊಂತೀವಿ. ಒಟ್ಟು 200 ಜನ ಬಂದಿದ್ದೀವಿ ಸರ್. ನಾವು ಒಂದು ಕುಂಚನಹಳ್ಳಿ ಹಳ್ಳಿ ಅಂತ ಅನ್ನೋದು ಶಿವಮೊಗ್ಗದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗ್ರಾಮ, ಸಣ್ಣ ಗ್ರಾಮ. ಆ ಒಂದು ಗ್ರಾಮದಿಂದ ಸಾಕ್ಷಾತ್ ಭಗವಾನ್ ಅಂತಾನೆ ನಂಬ್ಕೊಂಡಿದ್ದೀವಿ. ಮೋದಿಜಿಯವ್ರನ್ನ ನೋಡಬೇಕು ಅಂತ ಹೇಳಿ ಅಲ್ಲಿಂದ ಬಂದಿದ್ದೀವಿ ಸರ್. 200 ಜನ ಸಹ ಇದೇ ಡ್ರೆಸ್ಸನ್ನು ಹಾಕೊಂಡ್ ಬಂದಿದ್ದೀರಾ. ನಿಮ್ಗೆ ಒಂದು ಉತ್ತಮ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪ್ರಧಾನಿಯವ್ರನ್ನ ತುಂಬಾ ಹತ್ತಿರದಿಂದ ನೋಡೋ ವ್ಯವಸ್ಥೆ. ಏನು ಹೇಳ್ತೀರಾ? ನಾವು ಫಸ್ಟ್ ಟೈಮ್ ವೋಟರ್ಸ ಏನು? ಈಗ ವೋಟ್ ಮಾಡ್ತಾರಲ್ಲ, ಮೋದಿ ಗೆಲ್ಬೇಕು ಅಂತ ನಮಗೆ ತುಂಬಾ ಆಸೆ ಇದೆ. BJP ಗೆಲ್ಬೇಕು ಅಂತ ನಾವು ಸಹಕಾರ ಮಾಡ್ತೀವಿ ಸರ್. ನಮಗೆ ಮೋದಿಜಿ ಹತ್ರದಿಂದ ಕಾಣಕ್ಕೆ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೋದಿಜಿ ಅವರಿಗೆ ಜೈ ಸರ್. ಮತ್ತೊಮ್ಮೆ ಮೋದಿಜಿ. ಇದಿಷ್ಟು ಬಂಜಾರ ಸಮುದಾಯದ ವೇಷಭೂಷಣವನ್ನ ತೊಟ್ಟಿ ಆಗಮಿಸಿರುವಂತ ಮಹಿಳೆಯರ ಮಾತಾಗಿರುವಂಥದ್ದು. ನಮಗೆ ಒಂದು ವಿಶೇಷ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಪ್ರಧಾನಿಯವರನ್ನ ನೋಡುವ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನ ಬಂಜಾರ ಸಮುದಾಯದ ಮಹಿಳೆಯರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.